ಕತ್ತೆಗೆಲ್ಲ ಡ್ಯಾನ್ಸ್ ಹಾಡು ಏನ್ ಮಾಡ್ತಾ ಇದ್ದೀರಾ? ಇದು ಕ್ಲಾಸ್ ರೂಮ್ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? ಲೋ ಪಿಕೆ ಸರ್ ಬಂದ್ರು ಬಾರೋ. ಅಯ್ಯೋ ನಿನ್ನ ಏನ್ ಅನ್ಕೊಂಡಿದ್ಯೋ? ಕುತ್ಕೊ ನೀನು, ಹೋಗು. ಕತ್ತೆಗಳ ಇದು ಕ್ಲಾಸ್ ರೂಮ್, ಡ್ಯಾನ್ಸ್ ರೂಮ್ ಅಲ್ಲ. ಹೌದು ಸರ್, ನಾವೆಲ್ಲ ಡ್ಯಾನ್ಸ್ ರೂಮ್ ಅನ್ಕೊಂಡಿದ್ವಿ. ಹೌದಾ? ಹಾಗಾದ್ರೆ ನೀನ್ ಎದ್ ನಿಂತ್ಕೊ. ಈ ಟೆಂಗೆ ಟೆಂಗೆ ಅಂದ್ರೆ ಏನು? ಸರ್ ಡ್ಯಾನ್ಸ್ ಮಾಡಿ ಹೇಳ ಹಂಗೆ ಹೇಳ. ಡ್ಯಾನ್ಸ್ ಮಾಡಿ ಹೇಳು, ಹಂಗೆ ಹೇಳಿದ್ರೆ ಮಜಾ ಬರಲ್ಲ. ಟೆಂಗೆ ಸರ್, ಟೆಂಗೆ ಸರ್, ಟೆಂಗೆ ಟೆಂಗೆ ಸರ್. ಹಾ ಟೆಂಗೆನಾ? ಹೌದು ಸರ್. ಟೆಂಗೆನಾ? ತಗೋ ಇಲ್ಲಿ ಬಾ, ಇಲ್ಲಿ ತಗೋ ಒಂದು ನಿಂತು. ಈಗ ನೋಡಿದ್ರಲ್ಲ ನೀವು ವಿಡಿಯೋ. ಸೊ ಆ ಥರ ವಿಡಿಯೋ ಯಾವ ಥರ ಮಾಡೋದಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸಿಂಪಲ್ ಸ್ಟೆಪ್ಪಲ್ಲಿ. ಸೊ ನೀವು ಕಾರ್ಟೂನ್ ವಿಡಿಯೋನ ಮಾಡ್ಬೋದು ಈಸಿಯಾಗಿ. ಹೆಂಗೆ ನೀವು ಬರೀ ಸ್ಟೋರಿ ವಿಡಿಯೋ ಅಲ್ಲ, ಲೈಕ್ ಜೋಕ್ ವಿಡಿಯೋ ಮಾಡ್ಬೋದು. ಇನ್ನೂ ತುಂಬ ವೀಡಿಯೋಸ್ ಎಲ್ಲ ಇದೆಯಲ್ಲ, ಆ ಥರ ವೀಡಿಯೋಸ್ ಎಲ್ಲ ನೀವು ಮಾಡ್ಬೋದು. ಓಕೆನಾ? ಲೈಕ್ ಬರೀ ಕಾರ್ಟೂನ್ ವಿಡಿಯೋ, ಸ್ಟೋರಿ ವಿಡಿಯೋನ ಮಾಡ್ತಾ ಕೂರಬೇಡಿ. ಲೈಕ್ ಜೋಕ್ ವಿಡಿಯೋಸು ನೀವು ಮಾಡ್ಬೋದು. ಲೈಕ್ ನಾ ಇಂಟ್ರೋ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ವೀಡಿಯೋಸ್ ಮಾಡ್ಬೋದು. ಲೈಕ್ ಟೀಚರ್ ಆಯಿತು, ಸ್ಟೂಡೆಂಟ್ ಆಯಿತು, ಅವ್ರದ್ದು ಜೋಕ್ಸ್ ಎಲ್ಲ ಆಯಿತು. ಸೊ ಈ ಥರ ವೀಡಿಯೋಸ್ಗಳೆಲ್ಲ ನೀವು ಮಾಡ್ಬೋದು. ಯಾವ ಥರ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಸಿಂಪಲ್ ಸ್ಟೆಪ್ಪಲ್ಲಿ. ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಗೈಸ್ ಇದು ಬಂದುಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಆಗಲ್ಲ. ಸೊ ಆ್ಯಪ್ ಅಲೋ ಮಾಡಲ್ಲ, ಅದಕ್ಕೆ ನಾನು ಬೇರೆ ಫೋನಿಂದ ಮಾಡ್ತಾಯಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಫೋನಿಂದ ಶೂಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಫೋನಲ್ಲಿ ರೆಕಾರ್ಡಿಂಗ್ನ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಸಿಂಪಲಿ ನೀವು ಪ್ಲೇಸ್ಟೋರಿನ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡಾದಮೇಲೆ ಸೊ ನಿಮಗೆ ಇಲ್ಲಿ ಚೂರು ಇದು ಕಾಣಿಸ್ತಿರ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಒಂದೊಂದು ಪಾಯಿಂಟ್ನ ನೋಡ್ಕೊಳ್ಳಿ, ಆಗಲೇ ಗೊತ್ತಾಗೋದು. ಇಲ್ಲಿ ಮೇಕ್ ಜೋಕ್ ಅಂತ ಟೈಪ್ ಮಾಡಿ, ಎಲ್ಲಿ? ಪ್ಲೇಸ್ಟೋರಲ್ಲಿ. ಓಕೆನಾ? ಅದಾದಮೇಲೆ ಇಲ್ಲಿ ಎಮ್ ಜೆ ಏನೋ ಇತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಈ ಆ್ಯಪದು ನಿಮ್ಗೆ ಏನು ಲಿಂಕ್ ಬೇಕಂದರೆ ನಾನು ಟೆಲಿಗ್ರಾಮಲ್ಲಿ ಕೊಡ್ತೀನಿ, ನೀವು ಅಲ್ಲಿಂದ ಡೈರೆಕ್ಟ್ ಹೋಗ್ಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಓಪನ್ ಮಾಡಿದರೆ ನೋಡಿ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಯಾವುದ್ರಲ್ಲಿ ಬೇಕಿದ್ರೂ ನೀವು ಶೂಟ್ ಮಾಡ್ಕೋಬೋದು. ಲೈಕ್ ಕ್ಲಾಸ್ ರೂಮ್ ಆಯಿತು, ಇನ್ನೂ ತುಂಬ ಏರಿಯಾಸ್ ಇದೆ. ಲೈಕ್ ಕ್ರಿಸ್ಮಸ್ ಆಯಿತು, ಆಫೀಸ್ ಆಯಿತು, ಹೋಮ್ ಆಯಿತು, ಟೆಂಪಲ್ ಆಯಿತು, ಫಾರ್ಮ್ ಆಯಿತು, ಇನ್ನೂ ಸಿಟಿ, ಮತ್ತು ಇನ್ನೂ ತುಂಬ ಇದೆ. ನೀವು ಯಾವುದ್ರಲ್ಲಿ ಬೇಕಿದ್ದರೂ ನೀವು ಶೂಟ್ನ ಮಾಡ್ಕೋಬೋದು ನಿಮ್ಮದು ಸ್ಟೋರಿ ಅಕಾರ್ಡಿಂಗು. ನೀವು ಫನ್ನಿ ಜೋಕ್ಸ್ ಮಾಡೋದಾದರೆ, ಇಲ್ಲ ಟೀಚರ್ ಇಲ್ಲ ಸ್ಟೂಡೆಂಟ್ ಜೋಕ್ ಮಾಡೋದಾದರೆ ಕ್ಲಾಸ್ ರೂಮ್ನ ತೊಗೋಬೋದು. ಆ್ಯಂಡ್ ಇಲ್ಲಿ ಕ್ಯಾರೆಕ್ಟರ್ಸ್ನ ಆ್ಯಡ್ ಮಾಡೋದು, ಕ್ಯಾರೆಕ್ಟರ್ನ. ಓಕೆನಾ? ಸೊ ಇಲ್ಲಿ ಕೂಡ ಇನ್ನು 2 ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ. ಸೊ ಇನ್ನೂ ಬೇಕಂದರೆ ಈ ಕಡೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಫಿಂಗರಲ್ಲಿ ತೋರಿಸ್ತಾ ಇದ್ದೀನಲ್ಲ. ಓಕೆನಾ? ಸೊ ಇಲ್ಲಿ 2 ಕ್ಯಾರೆಕ್ಟರ್ ಇದೆ, ನಾವು 2 ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಪ್ರೆಸ್ ಮಾಡಿದರೆ 2 ಕ್ಯಾರೆಕ್ಟರ್ ಆ್ಯಡ್ ಆಗುತ್ತೆ. ಓಕೆನಾ? ಇನ್ನೂ ಬೇಕಂದರೆ ಇಲ್ಲಿ ಆ್ಯಡ್ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಡ್ ಮೋರ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಬೇಕಿದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು ಓನಾಗಿ, ಇಲ್ಲ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ನಾನು ಕ್ರಿಯೇಟ್ ಮಾಡೋಕ್ಕೆ ಸಜೆಸ್ಟ್ ಮಾಡಲ್ಲ. ಸೊ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಅದರಲ್ಲಿ ನೀವು ಇಲ್ಲಿ ಯಾವ್ದು ಬೇಕದು, ಗರ್ಲ್ ಬೇಕಾ, ಬಾಯ್ ಬೇಕಾ, ಇನ್ನೂ ಏನೇನು ಬೇಕು ಎಲ್ಲನೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ನಿಮಗೆ ತುಂಬ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಸಿಕ್ಬಿಡುತ್ತೆ. ಓಕೆನಾ? ಎನ್ವೈರ್ಮೆಂಟು ತುಂಬ ಸಿಗುತ್ತೆ ನಿಮಗೆ. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿ ಕ್ರೆಡಿಟ್ ಬಂದುಬಿಟ್ಟು 20 ಇದೆ. ಸೊ ಕ್ರೆಡಿಟು ನೀವು ಏನೇನು ಬಾಯ್ ಮಾಡ್ತೀರಾ ಎಲ್ಲ ಕ್ರೆಡಿಟ್ ಎಲ್ಲ ಖಾಲಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಏನು ಬೆನಿಫಿಟ್ಸ್ ಅಂದರೆ ನಿಮಗೆ ಫ್ರೀಯಾಗಿ ಸಿಗುತ್ತೆ ಕ್ರೆಡಿಟ್ಸು. ಸೊ ನೀವು ಡೈಲಿ ಒಂದು 5-6 ವೀಡಿಯೋ ನೋಡಿದರೆ ಸಾಕು, ಫ್ರೀ. ಆ್ಯಂಡ್ ನಿಮಗೆ ಆ್ಯಡ್ ವೀಡಿಯೋ ನೋಡಿದರೆ ನಿಮಗೆ ಫ್ರೀಯಾಗೇ ಸಿಗುತ್ತೆ. ಸೊ ನೀವು 80 ರೂಪೀಸ್ ಪೇ ಮಾಡಿದರೆ ನಿಮಗೆ ಇಲ್ಲಿ ಕ್ರೆಡಿಟ್ಸ್ ಬಂದುಬಿಟ್ಟು ತುಂಬ 100 ಅಷ್ಟು ಥರ ಸಿಗುತ್ತೆ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನೀವು ದುಡ್ಡು ಕೊಟ್ಟು ತಗೋಬೇಡಿ ಕ್ರೆಡಿಟ್ಸ್ಗಳನ್ನ. ಈಗ ಸದ್ಯಕ್ಕೆ ನೀವು ಆ್ಯಡ್ಗಳನ್ನ ನೋಡಿಬಿಟ್ಟು ಏನಿದೆ ಕ್ರೆಡಿಟ್ಸ್ಗಳನ್ನ ತೊಗೊಳ್ಳಿ. ನಿಮಗೆ ಈಸಿಲಿ ನೀವು ಸ್ಟೋರಿನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ? ನಾವು ಸ್ಟಾರ್ಟ್ ಮಾಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಮಗೆ ಶೋ ಆಗುತ್ತೆ. ಇಲ್ಲಿ 2 ನಿಮಗೆ ಮೂವ್ಮೆಂಟ್ದು ಕೊಟ್ಟಿದ್ದಾರಲ್ಲ, ನಾನು ಫಿಂಗರಲ್ಲಿ ಮೂವ್ ಮಾಡ್ತಾ ಇದ್ದೀನಲ್ಲ. ಸೊ ಇದು ಬಂದುಬಿಟ್ಟು ಕ್ಲಾಸ್ ಸರೌಂಡಿಂಗ್ ಎಲ್ಲ ತೋರಿಸುತ್ತೆ. ನೀವು ಬೇಕಿದ್ದರೆ ಇದನ್ನು ಮೂವ್ ಮಾಡಿಕೊಂಡು ತೋರಿಸ್ಕೋಬೋದು. ಓಕೆನಾ? ಬೇರೆ ಏನಾದರೂ ಸೆಟ್ಟಿಂಗ್ ಮಾಡೋದಾದರೆ ಮಾಡ್ಕೋಬೋದು. ಈ ಥರ ಇದನ್ನು ಕ್ಲಾಸ್ ರೂಮ್ ಇದು ಶೋ ಆಗುತ್ತೆ. ಸೊ ಈ ಕಡೆ ಮಾಡಿದರೆ ಈ ಕಡೆ ನಮ್ಮದು ಏನು ಕ್ಯಾರೆಕ್ಟರ್ ಇದೆ ಅದು ಓಡಾಡುತ್ತೆ. ಸೊ ನಾವೇನು ಬೇಕಾದ್ರೂ ಮಾಡಿಸ್ಕೋಬೋದು ನಮ್ಮ ಕ್ಯಾರೆಕ್ಟರ್ ಹತ್ರ. ಲೈಕ್ ಇಲ್ಲಿ ಕುರ್ಚಿಯಲ್ಲಿ ಕೂರಿಸ್ಬೇಕಂದ್ರೆ ಸಿಟ್ಟಿನ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟ್ಯಾಂಡ್ ಮಾಡಿಸ್ಬೇಕಂದ್ರೆ ಇಲ್ಲಿ ಸ್ಟ್ಯಾಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕುರ್ಚಿಯಲ್ಲಿ ಕುತ್ಕೊಂಡು ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡೋದಾದ್ರೂ ಈ ಕಡೆ ಮೂವ್ಮೆಂಟ್ ಆಗುತ್ತೆ, ಅದು ಸ್ಟ್ಯಾಂಡು. ಸೊ ನಿಲ್ಲಿಸಿದ್ದೀನಿ. ಸೊ ನಮಗೆ ಈಗ ಸದ್ಯಕ್ಕೆ ಇದನ್ನು ಕೂರಿಸ್ಬೇಕು. ಓಕೆನಾ? ಸೊ ಇಲ್ಲಿ ಈ ಕಡೆ ತೊಗೊಬರ್ತೀನಿ. ಲೈಕ್ ಇದು ಗೇಮ್ ಆಡೋ ಥರ ಗೈಸ್, ತುಂಬ ಅಂದರೆ ತುಂಬ ಈಸಿ. ನೀವು 1-2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಲೈಕ್ ಬಂದುಬಿಡುತ್ತೆ. ಈಗ ನೀವು ಪಬ್ಜಿ ಆಡ್ತಾ ಫಸ್ಟು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಬರ್ತಾ ಇರಲ್ಲ, ಆಮೇಲೆ ಹೋಗ್ತಾ ಬರುತ್ತಲ್ಲ, ಸೇಮ್ ಅದೇ ಥರ ಇದೂ. ಓಕೆನಾ ಗೈಸ್?
ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಕ್ಯಾರೆಕ್ಟರ್ ಸ್ವಿಚ್ ಮಾಡೋದು, ಇಲ್ಲಿ 3 ಜನ ಇದ್ದಾರಲ್ಲ ಅದರದ್ದು. ಈ ಕ್ಯಾರೆಕ್ಟರಲ್ಲಿ ಸ್ವಿಚ್ ಮಾಡಿದರೆ ಇದಕ್ಕೆ ಸ್ವಿಚ್ ಆಗುತ್ತೆ. ಆ್ಯಂಡ್ ರೆಡ್ಡಲ್ಲಿ ಕ್ಲಿಕ್ ಮಾಡಿದರೆ ಆ ಇನ್ನೊಂದು ಕ್ಯಾರೆಕ್ಟರ್ ಬಂದುಬಿಟ್ಟು ಶೋ ಆಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ಕೊಳ್ಳಿ ನೀವು ಕರೆಕ್ಟ್ ಸೆಟ್ಟಿಂಗ್ಗಳನ್ನ. ಸೊ ನೀವು ನೋಡಿಕೊಂಡ್ರೆ ಈಗ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆನಾ. ಸೊ ಇದಕ್ಕೆ ರೆಡ್ ಮೇಲೆ ಸ್ವಿಚ್ ಮಾಡಿದರೆ ಇಲ್ಲಿ ಇದ್ರ ಮೇಲೆ ಸ್ವಿಚ್ ಆಗುತ್ತೆ. ಸೊ ನೀವು ಯಾವ ಕ್ಯಾರೆಕ್ಟರ್ ಹತ್ರ ಮಾತಾಡಿಸ್ಬೇಕೋ ಸೇಮ್ ನೀವು ಏನು ಮಾಡಬೇಕು ಅಂದರೆ ಜಸ್ಟ್ ಅದನ್ನೆಲ್ಲ ಕರೆಕ್ಟಾಗಿ ಫಿಟ್ಟಾಗಿ ಇಟ್ಬಿಟ್ಟು ಕರೆಕ್ಟ್ ಪೊಸಿಷನಲ್ಲೆಲ್ಲ ಇಟ್ಬಿಟ್ಟು ಆಮೇಲೆ ಶೂಟ್ ಮಾಡಿ. ಆ್ಯಂಡ್ ಇಲ್ಲಿ ಫೇಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಸ್ಮೈಲಿ ಫೇಸ್ ಆಯಿತು, ಆಮೇಲೆ ಇನ್ನೊಂದು ಆ್ಯಂಗ್ರಿ ಫೇಸು, ಇನ್ನೊಂದು ನೋಡಿ ಲಾಸ್ಟದು ಸ್ಯಾಡ್ ಫೇಸು. ಈ ಥರ ಎಲ್ಲ ನೀವು ಯಾವ ಥರ ಬೇಕಿದ್ದರೂ ಶೂಟನ್ನ ಮಾಡಿಸ್ಕೊಬೋದು, ಯಾವ ಫೇಸ್ ಇಟ್ಕೊಂಡು ಆ ಫೇಸ್ನ. ಸೊ ಆ್ಯಂಗ್ರಿ ಫೇಸ್ ಮಾಡೋದಾದ್ರೂ ಅದೇ ಥರ ನೀವು ಆ್ಯಂಗ್ರಿ ಮಾಡಿಸ್ಬಿಟ್ಟು ಶೂಟನ್ನ ಮಾಡಿಸ್ಕೊಬೋದು. ಓಕೆನಾ ಗೈಸ್. ಸೊ ಇದೆಲ್ಲ ಆಯಿತು. ನಾನು ನಿಮಗೆ ಫಸ್ಟೇ ಹೇಳ್ತಾ ಇರೋದು ಇದರಲ್ಲಿ ಏನೇನಿದೆ, ಯಾವ್ಯಾವ ಸೆಟ್ಟಿಂಗ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಈ ಕಡೆ ಸೈಡಿಗೆ ಬರೋದಾದರೆ ನೋಡಿ ಇದೆಲ್ಲ ನಾನು ನಿಮಗೆ ಹಾಕಿಬಿಟ್ಟು ತೋರಿಸ್ತೀನಿ. ಓಕೆನಾ. ಈ ಕಡೆ ಸೈಡ್ ಬರೋದಾದರೆ ನೀವು ಇಲ್ಲಿ ನೋಡಿ ಲೈಟು ನೀವು ನೈಟಲ್ಲಿ ಶೂಟ್ ಮಾಡ್ತಾ ಇರೋಂಗೇನು ಬರುತ್ತೆ. ನೈಟಲ್ಲಿ ಅಂದರೆ ಇಲ್ಲಿ ಲೈಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಇದು ಆನ್ ಆಫ್ ಮಾಡೋದು. ಓಕೆನಾ. ಸೊ ಆಫ್ ಮಾಡಿದರೆ ನೋಡಿ ಇಲ್ಲಿ ನೈಟಲ್ಲಿ ಶೂಟ್ ಮಾಡೋ ಥರ ಬರುತ್ತೆ. ಆನ್ ಮಾಡಿದರೆ ಬೆಳಗಿನ ಟೈಮಲ್ಲಿ ಶೂಟ್ ಮಾಡೋ ಥರ ಆಗುತ್ತೆ. ಸೊ ಇದೆಲ್ಲ ನಾವು ತಿಳ್ಕೊಂಡು ಸೆಟ್ಟಿಂಗು. ಸೊ ಯಾವ್ಯಾವುದು ಯಾವ ಥರ ಯಾವುದನ್ನ ಎಲ್ಲಿ ಮೂವ್ಮೆಂಟ್ ಮಾಡಬೇಕು ಆ್ಯಂಡ್ ಆ್ಯಂಗ್ರಿ ಸ್ಯಾಡು ಆ್ಯಂಡ್ ಕೂರ್ಸೋದು ನಿಲ್ಲಿಸೋದು ಎಲ್ಲ ಗೊತ್ತಾಯ್ತಲ್ಲ. ಓಕೆನಾ. ಸೊ ಇಲ್ಲಿ ಮ್ಯೂಸಿಕ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು 4 ಮ್ಯೂಸಿಕ್ ನಿಮಗೆ ಸಿಗುತ್ತೆ. ಓಕೆನಾ ಗೈಸ್. ಸೊ ಸ್ವಿಚ್ ಮಾಡ್ಕೊಳ್ಳೋಣ. ಈಗ ರೆಡಿ ಮಾಡ್ಕೊಳ್ಳೋಣ ಶೂಟಿಗೆ, ಯಾವ ಥರ ಶೂಟ್ ಮಾಡೋದಂತ. ಓಕೆನಾ. ಸೊ ಸಿಂಪಲ್ ನಾನು ನಿಮಗೆ ಹೇಳೇ ತೋರಿಸ್ಬಿಡ್ತೀನಿ. ಓಕೆನಾ. ಏನು ಹೇಳ್ತೀನಿ, ಒಂದು ರೆಕಾರ್ಡ್ ಮಾಡ್ತೀನಿ ನಿಮಗೆ. ಓಕೆನಾ. ಏನಾದರೂ ಒಂದು ಜೋಕದು ಏನಾದರೂ ರೆಕಾರ್ಡಿಂಗ್ ಮಾಡ್ತೀನಿ. ಓಕೆನಾ ಗೈಸ್. ಸೊ ಸಿಂಪಲಿ ಇಲ್ಲಿ ಶೂಟ್ ಬಟನ್ ಕಾಣಿಸ್ತಿದೆಯಲ್ಲ ರೆಡ್ಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಶೂಟ್ ಆಗುತ್ತೆ. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಿದರೆ ಶೂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೇಳ್ತೀನಿ ಗುಂಡ SLC ಫುಲ್ ಫಾರ್ಮ್ ಅಂದರೆ ಏನು ಅಂತ ನಾನು ಕೇಳ್ತೀನಿ. ಓಕೆನಾ. ನಾನು ಸುಮ್ಮನೆ ನಿಮಗೆ ಹೇಳಿ ತೋರಿಸ್ತಾ ಇರೋದು. ಅದು ಹೇಳಿದ ತಕ್ಷಣ ಪೌಸ್ ಮಾಡಿಬಿಡಿ. ಸೊ ಮತ್ತೆ ಇದು ಓಪನ್ ಮಾಡಿಬಿಟ್ಟು ಇಲ್ಲಿಂದ ಇದಕ್ಕೆ ಸ್ವಿಚ್ ಮಾಡಿ. ಓಕೆನಾ. ಸ್ವಿಚ್ ಮಾಡಿ ಇದಕ್ಕೆ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ಇದನ್ನು ಸೆಟ್ ಮಾಡ್ಕೊಂಡಾದಮೇಲೆ ಮತ್ತೆ ಇದನ್ನು ಇಲ್ಲಿ ಪೌಸ್ ಬಟನ್ ಇದೆಯಲ್ಲ ನಿಮಗೆ 2 ಲೈನ್ ಥರ ಕಾಣಿಸ್ತಿದೆಯಲ್ಲ, ಸಿಂಪಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ. ಸೊ ಸ್ವಿಚ್ ಮಾಡಿ ಹೇಳಬೇಕು. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಓಕೆನಾ. ಸೊ ಗೈಸ್ ಇದು ರೆಕಾರ್ಡಿಂಗ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ಬರೀ ರೆಕಾರ್ಡ್ ಮಾಡೋದನ್ನು ಮಾತ್ರ ನಾನು ನಿಮಗೆ ಶಾರ್ಟ್ ವಿಡಿಯೋ ಟೆಲಿಗ್ರಾಮಲ್ಲಿ ಕೊಡ್ತೀನಿ. ನೀವು ಬೇಕಿದ್ರೆ ಅಲ್ಲಿ ಟ್ರೈ ಮಾಡ್ಕೋಬೋದು. ಓಕೆನಾ. ನೋಡ್ಕೋಬೋದು ಯಾವ ಥರ ಶೂಟ್ ಮಾಡೋದು ರೆಕಾರ್ಡಿಂಗ್ ಮಾಡೋದಂತ. ಓಕೆನಾ ಗೈಸ್. ಸೊ ಈಗ ನೋಡಿ ಇದು ಸ್ಟಾಪ್ ಮಾಡಾದಮೇಲೆ ಸೊ ನಮ್ಮ ವಿಡಿಯೋ ಕ್ರಿಯೇಟ್ ಆಗಿದೆ ಅಂದ್ಕೊಳ್ಳಿ. ಓಕೆನಾ. ಸೊ ಇದು ಫುಲ್ ಲಾಸ್ಟ್ವರೆಗೂ ಒಂದು ಸಲ ನೋಡ್ಕೋಬೋದು ನೀವು. ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು ಈ ಥರ ಲಾಸ್ಟ್ವರೆಗೂ ಹೇಳ್ಕೊಳ್ಳಿ. ಓಕೆನಾ. ಲಾಸ್ಟ್ವರೆಗೂ ಹೇಳ್ಕೊಂಡ್ರೆ ನಿಮಗೆ ಇಲ್ಲಿ ಪ್ಲೇ ಎಡಿಟ್ ಗ್ಯಾಲರಿ ಆಪ್ಷನ್ ಇರುತ್ತೆ. ಸೊ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸೇವ್ ಬಟನ್ ಕಾಣಿಸ್ತಿದೆಯಲ್ಲ ಕೆಳಗಡೆ, ಸೊ ಸಿಂಪಲ್ಲಿ ಅದ್ರ ಮೇಲೆ ಸೇವ್ ಮಾಡಿ ಮೆಮೊರಿ ಆಪ್ಷನ್ ಥರ. ಓಕೆನಾ. ಸೊ ಇದಾದಮೇಲೆ ಎಡಿಟ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಫೈನಲಾಗಿ ಎಡಿಟ್ ಮಾಡೋದು ಹೇಳ್ಕೊಡ್ತೀನಿ. ಓಕೆನಾ. ಸೊ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. 16:9 ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವೇನು ವೀಡಿಯೋ ಬಂದುಬಿಟ್ಟು ಅಲ್ಲಿಂದ ಡೌನ್ಲೋಡ್ ಮಾಡಿದ್ವಿ. ಓಕೆನಾ. ರೆಕಾರ್ಡಿಂಗ್ ಮಾಡಿದ್ವಿ ಆ ವಿಡಿಯೋನ ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಇಲ್ಲಿ 20 ಸೆಕೆಂಡ್ ಇಲ್ಲೆಲ್ಲ 147 ಸೆಕೆಂಡ್ ಇದೆ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಬಂದುಬಿಟ್ಟು ಏನು ಇಂಪಾರ್ಟೆಂಟ್ ಅಂದರೆ ನೀವು ಕಟ್ ಮಾಡ್ಕೋಬೇಕು. ಓಕೆನಾ. ಏನು ಕಟ್ ಮಾಡ್ಕೋಬೇಕು, ಯಾವ್ಯಾವ ಪಾರ್ಟ್ಸಲ್ಲಿ ನೀವು ಸೈಲೆಂಟಾಗಿದ್ದೀರಾ ಆ ಪಾರ್ಟ್ಸ್ಗಳನ್ನ ಏನು ಮಾಡಬೇಕು, ಕಟ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟಾಗಿ ಬರೋ ಥರ ನೀವು ಟ್ರಿಮ್ ಮಾಡ್ಕೋಬೇಕು. ಓಕೆನಾ. ಮಧ್ಯದಲ್ಲಿ ಎಲ್ಲಿ ನೀವು ಮಿಸ್ಟೇಕ್ನ ಮಾಡಿದ್ದೀರಾ ಅದನ್ನು ಆ ಪಾರ್ಟ್ನ ಕಟ್ಔಟ್ ಮಾಡಬೇಕು. ಓಕೆನಾ. ಸಿಂಪಲ್ಲಿ ಏನಿಲ್ಲ, ನೀವು ಜಸ್ಟ್ ಸ್ಟಾಪ್ ಮಾಡಿಬಿಟ್ಟು ಕಟ್ ಮಾಡಿದರೆ ಆಯಿತು, ಅದು ಕಟ್ ಆಗಿಬಿಡುತ್ತೆ. ಸೊ ಎಡಿಟಿಂಗ್ ನಾರ್ಮಲಾಗಿ ಎಡಿಟ್ ಮಾಡೋರ್ಗೆ ಗೊತ್ತಲ್ಲ. ಸಿಂಪಲ್ ಇಲ್ಲಿ ಟ್ರಿಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರಿಮ್ ಲೆಫ್ಟ್ ಟು ರೈಟು ನೀವು ಯಾವ ಕಡೆ ಟ್ರಿಮ್ ಮಾಡಬೇಕು ಆ ಕಡೆದು ಪಾರ್ಟು ನೀವು ಟ್ರಿಮ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಟ್ರಿಮ್ ಮಾಡೋದು. ಆ್ಯಂಡ್ ಗೈಸ್ ನೀವು ಇದರಲ್ಲಿ ಮಧ್ಯದಲ್ಲಿ ಬೇಕಿದ್ದರೆ ಮಧ್ಯದಲ್ಲಿ ನೀವು ಏನು ಆ್ಯಡ್ ಮಾಡ್ಬೋದು ಅಂದರೆ ಲೈಕ್ ಮ್ಯೂಸಿಕ್ಕು ಆಯಿತು, ಮಧ್ಯದಲ್ಲಿ ಫನ್ನಿ ಮ್ಯೂಸಿಕ್ಸು ಅದೆಲ್ಲ ಆ್ಯಡ್ ಮಾಡ್ಬೋದು. ನಿಮಗೆ ಮಧ್ಯದಲ್ಲಿ ಏನಾದರೂ ಫನ್ನಿ ಮ್ಯೂಸಿಕ್ ಏನಾದರೂ ಬೇಕಂದರೆ ನನ್ನ ಟೆಲಿಗ್ರಾಮಲ್ಲಿ ಎಲ್ಲ ಮ್ಯೂಸಿಕ್ಸ್ನ ಕೊಟ್ಟಿರ್ತೀನಿ. ಫನ್ನಿ ಮ್ಯೂಸಿಕ್ ಎಲ್ಲ ನೀವು ಬೇಕಿದ್ರೆ ಹೋಗ್ಬಿಟ್ಟು ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ನ ಮಾಡ್ಕೋಬೋದು ಇಲ್ಲಿ ಎಡಿಟಿಂಗ್ಗೆ. ಓಕೆನಾ. ಸೊ ಗೈಸ್ ನಿಮಗೆ ಇದು ಗೊತ್ತಾಗಿಲ್ಲ ಅಂದರೆ ಈಗ ನಾನು ಹೇಳ್ಕೊಡೋದು ಟೈಪ್ ಈಗ ಗೊತ್ತಾಗ್ತಿಲ್ಲ ಅಂದರೆ
ಇನ್ನೊಂದು ಸಲ ನೀವು ನನಗೆ ಕಮೆಂಟಲ್ಲಿ ಕೇಳಿ, ನಾನು ಇದೇ ಮತ್ತೆ ಏನು ಸ್ಟೋರಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಈ ಆ್ಯಪಲ್ಲಿ, ಇದೇ ಆ್ಯಪಲ್ಲಿ ಇನ್ನೊಂದು ಸಲ ನಾನು ನಿಮಗೆ ಸ್ಟೋರಿ ಕ್ರಿಯೇಟ್ ಮಾಡಿ ಕ್ಲೀನಾಗಿ ಕರೆಕ್ಟಾಗಿ ಹೇಳ್ಕೊಡ್ತೀನಿ, ಓಕೆನಾ. ಸೊ ಬೇಸಿಕ್ ಯಾರಿಗೆ ಗೊತ್ತಾಗ್ತಿಲ್ಲ ಅಂದರೆ, ಓಕೆನಾ ಗೈಸ್. ಓಕೆ, ನಾವಿಲ್ಲಿ ನೋಡಿ ಕಟ್ ಮಾಡ್ಕೊಂಡಿದ್ದೀವಿ ಯಾವ್ಯಾವ ಪಾರ್ಟು ನೋಡಿ, ಈ ಥರ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಾನು ಸ್ಪ್ಲಿಟ್ ಮಾಡ್ತೀನಿ ಇಲ್ಲಿಗೆ ಈ ಪಾರ್ಟಿಗೆ, ಮತ್ತು ಸೊ ಸ್ವಲ್ಪ ಇದು ಮುಂದಕ್ಕೆ ಓಡಿಸ್ಬಿಟ್ಟು ಎಲ್ಲಿವರೆಗೂ ಸೈಲೆಂಟ್ ಆಗಿದ್ದೀನಿ ಅಲ್ಲಿವರೆಗೂ ಸ್ಟಾಪ್ ಮಾಡಿ ಮತ್ತು ಇದನ್ನು ಟ್ರಿಮ್ ಲೆಫ್ಟಿಗೆ ಕೊಡ್ತೀನಿ, ಓಕೆನಾ. ಸೊ ಟ್ರಿಮ್ ಲೆಫ್ಟಿಗಾದರೆ ನಮ್ಮ ಲೆಫ್ಟ್ ಪಾರ್ಟ್ ಏನು ಸೈಲೆಂಟ್ ಆಗಿತ್ತೋ ಆ ಪಾರ್ಟ್ನ ಕಟ್ ಮಾಡಿಕೊಳ್ಳುತ್ತೆ. ಎಲ್ಲ ನಾವು ಕರೆಕ್ಟಾಗಿ ಜೋಡಿಸ್ಕೋಬೇಕು, ಓಕೆನಾ. ಸೊ ನೀವು 2 ಕ್ಯಾರೆಕ್ಟರ್ದಲ್ಲ, ಇನ್ನೂ ಆ್ಯಡ್ ಮೋರ್ ಕ್ಯಾರೆಕ್ಟರ್ಸ್ ಆಪ್ಷನ್ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ನೂ ನೀವು ಆ್ಯಡ್ ಮೋರ್ ಕ್ಯಾರೆಕ್ಟರ್ಸ್ನ ಇನ್ನೂ ಜಾಸ್ತಿ ಜನ ಬೇಕಂದರೆ ನೀವು ಜಾಸ್ತಿ ಜನನ ಆ್ಯಡ್ ಮಾಡ್ಕೋಬೋದು, 1 2 ಅಲ್ಲ, ಓಕೆನಾ. ಇನ್ನು ತುಂಬ ಜನನೇ ನೀವು ಸೇರಿಸ್ಕೊಂಡು ಸ್ಟೋರಿನ ಕ್ರಿಯೇಟ್ ಮಾಡ್ಬೋದು. ಯಾರೆಲ್ಲ ಈಗ ಕಾರ್ಟೂನಲ್ಲಿ ವರ್ಕ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಈಸಿ ಅನಿಸುತ್ತೆ. ಸೊ ಯಾರೆಲ್ಲ ವರ್ಕ್ ಮಾಡ್ತಿಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಏನಾಗುತ್ತೆ ಬಂದುಬಿಡುತ್ತೆ, ನೀವು ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ. ಲೈಕ್ ಇದು ಗೇಮ್ ಥರ, ಲೈಕ್ ಈಗ ನೀವು ಸ್ಟಾರ್ಟಿಂಗಲ್ಲಿ ಯಾವುದೇ ಗೇಮ್ ಆಡಿ ನಿಮಗೆ ಸ್ಟಾರ್ಟಿಂಗಲ್ಲಿ ಬರಲ್ಲ, ಓಕೆನಾ. ಆಮೇಲೆ ನಿಮಗೆ ಹೋಗ್ತಾನೆ ಬರೋದು. ಸೊ ಇದೂ ಹಂಗೇ ಸೇಮ್. ಆಮೇಲೆ ನೀವು ಹೋಗ್ತಾ ಏನು ಮಾಡ್ತೀರಾ ಕಲ್ತ್ಕೋತೀರಾ. ಅದಾದಮೇಲೆ ನೋಡಿ ಗೈಸ್, ನಾನು ಇಲ್ಲಿ ಫನ್ನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಫನ್ನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಂದರೆ ನನಗೆ ಕೇಳಿ ಕಮೆಂಟಲ್ಲಿ, ನಾನು ಟೆಲಿಗ್ರಾಮಲ್ಲಿ ಕೊಡ್ತೀನಿ ನಿಮಗೆ, ಓಕೆನಾ. ಸೊ ಇಲ್ಲಿ ಮ್ಯೂಸಿಕ್ನ ಮಧ್ಯದಲ್ಲಿ ಮ್ಯೂಸಿಕ್ನ ನಾನು ಆ್ಯಡ್ ಮಾಡ್ತೀನಿ, ಓಕೆನಾ. ಫನ್ನಿ ಮ್ಯೂಸಿಕ್ ಲೈಕ್ ನೀವು ಇಂಟ್ರೋ ವೀಡಿಯೋದಲ್ಲಿ ನೋಡಿರ್ಬೋದು, ನಾನು ತುಂಬ ಫನ್ನಿ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ. ಫನ್ನಿ ಎಫೆಕ್ಟ್ಸ್ ಏನಿದೆ ಅದನ್ನೆಲ್ಲ ನಾನು ಸ್ಟಾರ್ಟಿಂಗ್ ಇಂಟ್ರೋ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಅದೇ ಥರ ಆ್ಯಡ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಆ್ಯಂಡ್ ಗೈಸ್ ಇದರಲ್ಲಿ ನೀವು ವಾಯ್ಸ್ ಕೂಡ ಚೇಂಜ್ನ ಮಾಡ್ಕೋಬೋದು, ಓಕೆನಾ. ಇಲ್ಲಿ ವಾಯ್ಸ್ ಚೇಂಜರ್ ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ. ನಾಯ್ಸ್ ರಿಮೂವ್ ಕೆಳಗಡೆ ವಾಯ್ಸ್ ಚೇಂಜರ್ ಆಪ್ಷನ್ ಇರುತ್ತೆ, ಅದರಲ್ಲಿ ನೀವು ಯಾವ ವಾಯ್ಸ್ ಬೇಕಿದ್ದರೂ ಯೂಸ್ನ ಮಾಡ್ಕೋಬೋದು. ಲೈಕ್ ಕಿಡ್ಸ್ದಾಯಿತು, ಮಾನ್ಸ್ಟರ್ದಾಯಿತು, ಇನ್ನು ವುಮೆನ್ದಾಯಿತು, ಮೆನ್ದಾಯಿತು, ಯಾವ್ದು ಬೇಕಿದ್ರೂ ನೀವು ಇಲ್ಲಿ ವಾಯ್ಸ್ನ ಕೊಟ್ಕೊಂಡು ಯೂಸ್ನ ಮಾಡ್ಕೋಬೋದು, ಓಕೆನಾ. ಸೊ ಈಗ ನೀವು 2 ಕ್ಯಾರೆಕ್ಟರ್ ಅಂದರೆ ಸೊ ನಿಮಗೆ ಆಫೀಷಿಯಲಿ ಈಗ 2 ವಾಯ್ಸ್ ಬೇಕಲ್ವಾ. ಸೊ ನೀವು ಒಬ್ಬರೇ ಮಾತಾಡಿಕೊಂಡು 2 ವಾಯ್ಸ್ನ ಚೇಂಜ್ನ ಮಾಡ್ಕೋಬೋದು. ಈಗ ನಾನು ನಿಮಗೆ ಫಸ್ಟ್ ಇಂಟ್ರೋ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದು ಬಂದುಬಿಟ್ಟು ಈಗ ನಾನು ಒಬ್ಬಳೇ ಮಾತಾಡಿರೋದು 2 ವಾಯ್ಸಲ್ಲಿ ಕನ್ವರ್ಟ್ ಮಾಡಿರೋದು, ಓಕೆನಾ. ಓಕೆ ಗೈಸ್, ಈಗ ವಿಡಿಯೋ ನೋಡಿದ್ರಲ್ಲೇ ಯಾವ ಥರ ಮಾಡೋದಂತ. ಬೈ ಚಾನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಂಗೆ ಇನ್ನೊಂದು ಸಲ ಹೇಳಿ, ನಾನು ಇನ್ನೊಂದು ಸಲ ನಿಮಗೆ ಬೇಕಿದ್ರೆ ವಿಡಿಯೋ ಅದೇ ಟಾಪಿಕಲ್ಲಿ ಮಾಡಿ ತೋರಿಸ್ತೀನಿ, ಓಕೆನಾ ಗೈಸ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗಾಯ್ಸ್.